ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ತು ಬಹಳ ವಿಶೇಷವಾದ ದಿನ, ರುದ್ರ ಅವರ ಹುಟ್ಟುಹಬ್ಬ. ಹ್ಯಾಪಿ ಬರ್ತ್ಡೇ ಈ ಗುರು ಬರ್ಡೇನ ಸಂಭ್ರಮಿಸೋದಕ್ಕೆ ಅವ್ರ ಶಿಷ್ಯಂದರು ಒಂದು ಸರ್ಪ್ರೈಸ್ ತಗೊಂಡ್ಬಂದಿದ್ದಾರೆ. ರುದ್ರ ಮಾಸ್ಟರ್ ಟೀಮ್, ರುದ್ರ ಕಾಣುವಂತ ಪ್ರತಿಯೊಂದು ಕನಸನ್ನ ನನಸ್ ಮಾಡೋಂತ ರುದ್ರನ ಅತಿ ದೊಡ್ಡ ಶಕ್ತಿ ಈ ಟೀಮ್ ಮೆಂಬರ್ಸ್. ರುದ್ರನ್ಗೆ ಬಹಳ ಹತ್ತಿರವಾಗಿದ್ದು ನಾವು ತುಂಬಾ ಹತ್ತಿರದಿಂದ ನೋಡಿದಂತವ್ರು ಅಂದ್ರೆ ಗುಂಡ. ನಿನ್ನ ಜೀವನದಲ್ಲಿ ಆ ಅಣ್ಣ, ರುದ್ರ ಅಣ್ಣ ಎಷ್ಟು ಇಂಪಾರ್ಟೆಂಟ್? ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಹೆಂಗೆ ಅಂದರೆ ನಾನೊಂದು 8 ವರ್ಷದಿಂದ ಇದ್ದೀನಿ ಅಣ್ಣನ ಜೊತೆಲೆ. ಬೆಳಗ್ಗೆ ಎದ್ದಾಗೂ ನಮ್ಮಪ್ಪ ಅಮ್ಮಗೆ ಫೋನ್ ಮಾಡ್ತೀನೋ ಗೊತ್ತಿಲ್ಲ, ಅವ್ರಿಗೆ ಜಾಸ್ತಿ ಫೋನ್ ಮಾಡ್ತೀನಿ. ಏನೇ ಇದ್ರು ಅಷ್ಟೇ, ಅಣ್ಣ ತಮ್ಮಗಿಂತ ಬೇರೆ ಲೆವೆಲ್ ಆಗಿದ್ದೀವಿ ಇಬ್ರು. ಅದೇ ಖುಷಿ ಆಗುತ್ತೆ. ಎಷ್ಟೋ ಕಡೆ ಇಬ್ರು ಜಗಳನೂ ಆಡಿದ್ದೀವಿ. ಅದಕ್ಕೆ ತುಂಬ ಸಾರಿ ಕೇಳ್ತೀನಿ ಅಂತ ಹೇಳ್ಬೇಕಷ್ಟೇ. ಇದರಲ್ಲಿ ಅವ್ರು ಯಾವಾಗಲೂ ಚೆನ್ನಾಗಿರ್ಬೇಕು, ಅವ್ರ ಜೊತೆ ನಾನು ಯಾವಾಗಲೂ ಇರ್ತಾ ಇರ್ತೀನಿ. ಗುರುವಿನ ಪ್ರೀತಿಗೋಸ್ಕರ ದೊಡ್ಡ ಸರ್ಪ್ರೈಸ್ ತಗೊಂಡ್ಬಂದಿದ್ದಾರೆ. ಆ ಸರ್ಪ್ರೈಸ್ ರುದ್ರ, ಇದು ಸಣ್ಣ ವಿಷಯ ಅಲ್ವೇ ಅಲ್ಲ. ಅವರೆಲ್ಲರೂ ನಿನ್ನ ನಂಬಿ ಬಂದವರು. ನೀನು ಅವ್ರ ಕೈ ಹಿಡಿದು ಮುಂದಕ್ಕೆ ನಡ್ಸ್ಕೊಂಡು ಹೋಗಿದ್ಯಾ. ಆ ಕೈ ಮೇಲೆ ನಿನ್ನ ಹೆಸರಿನ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ ರುದ್ರ. ಇದು ಕೊನೆ ತನಕ ಉಳಿಯುವಂತ ನೆನಪು. ಈ ಜಾಗದಲ್ಲಿ ನಮ್ಮ ಗುರುನ ಕರೆದು ಬಿಡ್ತೀನಿ. ಮೋಹನ್ ಬಾಸ್ ನನ್ನ ಗುರು. ನಾನಿವತ್ತು ಇಲ್ಲಿದ್ದೀನಿ ಅಂದರೆ ಅವರೇ ಕಾರಣ. ನಾನು ಫಸ್ಟ್ ರಿಯಾಲಿಟಿ ಶೋ ಸ್ಟಾರ್ಟ್ ಮಾಡಿದಾಗ ಬಾಸೇ ನನಗೆ ಸಪೋರ್ಟ್ ಮಾಡಿ ಇನ್ನೊಬ್ಬರ ಕಡೆ ಮಾತಾಡಿಸಿ ನನ್ನ ಕಳಿಸ್ಕೊಟ್ರು. ಅಲ್ಲಿಂದ ಕಲೆ ಮಾಸ್ಟರ್ ಹತ್ರ ಹೋದೆ, ಕಲೆ ಮಾಸ್ಟರ್ ಹತ್ರ ಕೆಲಸ ಮಾಡಿದೆ. ಅಲ್ಲ ಜೈ ಮಾಸ್ಟರ್ ಸಿಕ್ಕಿದ್ರು. ಈ ಥರ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿ ಫಸ್ಟ್ ನನಗೆ ಮೋಹನ್ ಬಾಸ್ ಬೆಂತಟ್ಟಿ ಹೋಗೋ, ಏನೋ ಮಾಡಬೇಕು ಅನ್ನೋ ನೀವಲ್ಲ. ಅದೇ ಥರ ನಾನು ಒಬ್ಬನೇ ಅಂತಲ್ಲ, ನನ್ನಿಂದ ಇನ್ನೂ 5 ಜನ, ಅಂದರೆ ನಮ್ಮ ಟೀಮಲ್ಲಿ 5 ಜನ ಇದ್ದಾರೆ. ಮಹೇಶ್ ಆಗಿರಲಿ ಹರ್ಷ ಮಾಸ್ಟರ್ ಹತ್ರ ಅಸ್ಟೆಂಡ್ ಮಾಡ್ತಿದ್ದಾನೆ, ಸುಕ್ಕು ಆಗಿರಲಿ ಅವರು ಹರ್ಷ ಮಾಸ್ಟರ್ ಹತ್ರ ಅಸ್ಟೆಂಡ್ ಮಾಡ್ತಿದ್ದಾರೆ. ಎಲ್ಲ ಟೀಮು ಆ ಥರ ಡಿವೈಡ್ ಮಾಡಿ ಇವಾಗ ಜೂನಿಯರ್ಸ್ ಅಂತ ಇನ್ನೊಂದು ಟೀಮ್ ಇದ್ದಾರೆ, ಅವ್ರಿಗೂ ಸಪೋರ್ಟ್ ಮಾಡ್ತಿದ್ದಾರೆ. ಮ್ಯಾಮ್, ಅವ್ರು ನನ್ನ ತಂದೆ ತಾಯಿ ಎಷ್ಟು ಪ್ರೀತಿ ಕೊಟ್ಟು ಸಾಕ್ತಿದ್ದಾರೆ. ಇವ್ರೊಂಥರ ನನ್ಗೆ ಎಲ್ಲ ಥರ ಮ್ಯಾಮ್. ಇವರಲ್ಲೇ ತಂದೆ ತಾಯಿ ಫ್ರೆಂಡ್ಸು ಎಲ್ಲರೂ ನೋಡ್ತೀನಿ ಮ್ಯಾಮ್. ಇವ್ರಿಗೆ ಏನೇ ಮಾಡೋದು ಋಣ ತೀರ್ಸೋಕ್ಕಾಗಲ್ಲ ಮ್ಯಾಮ್, ಸತ್ಯವಾಗ್ಲೂ ಮ್ಯಾಮ್. ನಾನು ಇವತ್ತು 4 ಜನ ರುದ್ರ ಅಂತ ಕರೀತಾರೆ, ಅಥವಾ ನಾನೇನೋ ಯೋಚನೆ ಮಾಡಿ ಪರ್ಫಾರ್ಮೆನ್ಸು ಏನೋ ಕಾನ್ಸೆಪ್ಟ್ ಆಗಿರಲಿ ಏನೋ ಯೋಚನೆ ಮಾಡ್ತೀನಿ ಅಂದರೆ ಅದಕ್ಕೆ ಇವರೆಲ್ಲರೂ ಕಾರಣ ಮ್ಯಾಮ್. ಮೇಡಮ್, ನನ್ನ ಹತ್ರ ಎಲ್ಲ ಇರೋ ಶಿಷ್ಯನು ರುದ್ರನ್ ಥರ ಆಗಬೇಕು ಅಂತಲೇ ನಂಗೆ ತುಂಬ ಇಷ್ಟ. ಒಬ್ಬ ಗುರು ಬೆಳೆದಿದ್ದಾನೆ ಅಂದರೆ ಅದು ಶಿಷ್ಯನಿಂದನೇ ಕಾರಣ ಮೇಡಮ್. ನಾವೇನೇ ಮಾಡಿ ಹೇಳಿದ್ರು, ನಾವು ಇಲ್ಲೆಲ್ಲ ಮಾಡ್ತಾರೆ, ಇವೆಲ್ಲ ಇವ್ರು ಏನು ಶಿಷ್ಯರು ಹೇಳ್ತಾರೆ, ಅದೇ ರೀತಿ ನನಗೂ ಎಲ್ಲರೂ ಶಿಷ್ಯರು. ನೋಡಿ, ಇವತ್ತು ಅವ್ನಿಗೆ ಹೆಸರು ಹಾಕ್ಸ್ಕೊಂಡಿದ್ದಾರೆ ಅಂದರೆ ಅವ್ನು ಜೀವ ಕೊಡ್ತಾರೆ ಮೇಡಮ್. ಅದು ನನಗೆ ಹ್ಯಾಪಿ. ನಾನು ನಮ್ಮ ಗುರುಗಳ ಜೊತೆ ನಾವು ಹಂಗಿದ್ದೆ, ನನ್ನಿಂದ ಇವನು ಇವಾಗ ಹಿಂಗಿದ್ದಾನೆ. ಹಿಂಗೆ ಇವರು ಎಲ್ಲರೂ ಆದರೆ ಒಂದಷ್ಟು ಜೀವನ ಎಲ್ಲರದು ಚೆನ್ನಾಗಿರುತ್ತೆ ಮೇಡಮ್. ಅದು ನಾನು ತುಂಬ ಖುಷಿ ಪಡ್ತೀನಿ. ಥ್ಯಾಂಕ್ ಯು ರುದ್ರ, ಥ್ಯಾಂಕ್ ಯು, ಲವ್ ಯು. ವಿಶ್ವ ಹ್ಯಾಪಿ ಬರ್ಡೇ. ಮದುವೆ ಆಗ್ತಾ ಇದ್ದಾನೆ, ಎಲ್ಲ ಜೀವನ ಒಳ್ಳೇದಾಗಲಿ. ಹೌದು ಮಾಸ್ಟರ್, ಹ್ಯಾಪಿ ಬರ್ಡೇ ರುದ್ರ, ಹ್ಯಾಪಿಯೆಸ್ಟ್ ಬರ್ಡೇ. ಒಳ್ಳೇದಾಗ್ಲಿ ಕಣೋ, ಒಳ್ಳೇದಾಗ್ಲಿ.